ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಯಶ್ವೀಸ್ ವ್ಲಾಗ್ಸ್. ಸೊ ಇವತ್ತು ಡೇ 2 ಇನ್ನು ಮಡಿಕೇರಿ. ಸೊ ಇವಾಗ ಬೆಳಿಗ್ಗೆ ಎದ್ದು ಬೇಗ ಫ್ರೆಶ್ ಅಪ್ ಆಗಿ ಆಯಿತು. ಸೊ ನಮ್ಮ ಪುಟಾಣಿ ಇಲ್ಲೇ ಇದ್ದಾಳೆ. ನಮ್ಮ ಪುಟಾಣಿ ಇವಾಗಿನೇ ಎದ್ಲು. ಎದ್ದ ತಕ್ಷಣ ಟಿವಿನಾ ಬುಡಿಶ್ ಮಾಡಬೇಕು. ಕಮ್ ಬಾ, ಟಿವಿ ಹಾಕಿ ಅಂತ ಟಿವಿ ರಿಮೋಟ್ ತಗೊಬರ್ತಾ ಇದ್ದಾಳೆ ನೋಡಿ. ನೋ ಬಂಗಾರಿ. ನಾನು ಫ್ರೆಶ್ ಅಪ್ ಆಗಾಯ್ತು, ನಮ್ಮ ಹಸ್ಬೆಂಡ್ ರೆಡಿ ಆಗ್ತಾ ಇದ್ದಾರೆ. ಇದಾದ್ಮೇಲೆ ನಮ್ಮ ಪುಟಾಣಿ ಇವಾಗಿನೇ ಎದ್ದಿದ್ದಾಳೆ. ಸೊ ಇವಳಿಗೆ ಸ್ನಾನ ಮಾಡಿಸ್ಕೊಂಡು ಹಾಗೆ ಇಲ್ಲೇ ಟಿಫನ್ ಇದೆ ನಮಗೆ, ಬ್ರೇಕ್ಫಾಸ್ಟು. ಸೊ ಕಾಂಪ್ಲಿಮೆಂಟ್ರಿ. ಸೊ ಹಾಗಾಗಿ ಇಲ್ಲೇ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡಿರೋದು ಎಲ್ಲಿಗೆ ಅಂದರೆ ದುಬಾರೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ದುಬಾರೆಯಲ್ಲಿ ಎಲಿಫೆಂಟ್ಸ್ ಇರುತ್ತೆ, ಎಲ್ಲರಿಗೂ ಗೊತ್ತಲ್ಲ. ದುಬಾರಲ್ಲಿ ಧನಂಜಯ, ಕಂಜನ್ ಈ ಥರದ್ದು ಎಷ್ಟೊಂದು ಎಲಿಫೆಂಟ್ಸ್ ಇದೆ. ಆ್ಯಂಡ್ ಮಿನಿಮಮ್ ತುಂಬ ಅಂದರೆ ಒಂದು 25+ ಅಂತಲೇ ಹೇಳ್ಬೋದು ಅಷ್ಟು ಎಲಿಫೆಂಟ್ಸ್ ಇರುತ್ತೆ. ಸೊ ಅಲ್ಲಿಗೆ ನೋಡೋಕೆ ಹೋಗ್ತೀವಿ. ಆ್ಯಂಡ್ ಇದಕ್ಕೂ ಮುಂಚೆನೇ ಆ್ಯಕ್ಚುಲಿ ನಾವು ಹೋಗಿದ್ವಿ ಕೂಡ ದುಬಾರೆಗೆ. ಇನ್ ಕೇಸ್ ನೀವೇನಾದ್ರು ಮಡಿಕೇರಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ಮಡಿಕೇರಿ ಕಡೆ ಯಾವ್ಯಾವ ಅಂದರೆ, ಫಸ್ಟಿಗೆ ನಿಮಗೆ ಬ್ಯಾಂಗ್ಳೂರು ಸೈಡಿಂದ ಬರ್ತಾ ಮೈಸೂರು ಅಂದರೆ ಏನಾದ್ರು ಬರ್ತಾ ಇದ್ದರೆ ನೀವು ಗೋಲ್ಡನ್ ಟೆಂಪಲಿಗೆ ಹೋಗ್ಬೋದು. ನಮ್ಮ ಪುಟಾಣಿಗೆ ಲಾಸ್ಟ್ ಇಯರ್ ನಾವು ಕರ್ಕೊಂಡು ಗೋಲ್ಡನ್ ಟೆಂಪಲಿಗೆ ನಾವು ಹೋಗಿದ್ವಿ. ಗೋಲ್ಡನ್ ಟೆಂಪಲಿಗೆ ಹೋಗಿ ನಾವು ಮಂಗಳೂರು ಹೋಗಿದ್ವಿ, ಈ ರೂಟ್ ಬಂದಿರಲಿಲ್ಲ. ಸೊ ನೆಕ್ಸ್ಟ್ ಹಾಗಾಗಿ ಗೋಲ್ಡನ್ ಟೆಂಪಲ್ನ ನಾವು ಸ್ಕಿಪ್ ಮಾಡಿದ್ವಿ. ಓಕೆ ತಗೋ, ಅಲ್ಲಿದೆ. ಆ್ಯಂಡ್ ಹಾಗೆ ಗೋಲ್ಡನ್ ಟೆಂಪಲ್ ಹೋಗಿ ನೆಕ್ಸ್ಟು ನಿಸರ್ಗಧಾಮ ಅಂತ ಇದೆ. ಅಲ್ಲಿ ಏನಂದರೆ ಕೆಳಗಡೆ ಬೋಟಿಂಗ್ ಎಲ್ಲ ಇರುತ್ತೆ. ಸೊ ಅಲ್ಲಿ ಹೋಗಿ ಆರಾಮ್ಸೆ ವಿಸಿಟ್ ಮಾಡ್ಕೊಂಡು ಬರ್ಬೋದು. ಚೆನ್ನಾಗಿದೆ, ಫುಲ್ ಕಂಪ್ಲೀಟ್ ಒಂಥರ ಫಾರೆಸ್ಟ್ ಪಾರ್ಕ್ ಟೈಪ್ ಆ ಥರ ಎಲ್ಲ ಇರುತ್ತೆ. ಸೊ ಅದು ನೋಡ್ಬೋದು. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ದುಬಾರೆ ಹೋಗ್ಬೋದು. ದುಬಾರೆ ಹೋಗ್ಬೇಕಂದ್ರೆ ಕರೆಕ್ಟ್ ಟೈಮಿಂಗ್ಸಲ್ಲಿ ಇರುತ್ತೆ. ಅಲ್ಲಿ ಹೋಗಿ ನಾನು ಯಾವ ಟೈಮಿಂಗ್ಸ್ ಏನಂತ ಹೇಳ್ತೀನಿ. ಮುಂಗಲ್ಪೇಟ್, ಅದು ವ್ಯೂ ಪಾಯಿಂಟ್. ಓಕೆ, ಅಂದರೆ ನಿಮಗೆ ಓಲ್ಡ್ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಆ ಜೀಪಲ್ಲಿ ಹೋಗೋದೇ ಸಖತ್ತು ಥ್ರಿಲ್ಲಿಂಗ್ ಆಗಿರುತ್ತೆ. ರೋಡ್ಸ್ ಎಲ್ಲ ಇಷ್ಟಿಷ್ಟು ಹೆಂಗೆ ಆಗಿರುತ್ತೆ. ಬಟ್ ರೈನಿ ಸೀಸನಲ್ಲೆಲ್ಲ ಹೋಗಬೇಡಿ, ಬೆಟರ್ ಈ ಟೈಮ್. ನಾವು ನ್ಯೂ ಇಯರ್ ಟೈಮಲ್ಲೇ ಹೋಗಿದ್ವಿ. ಸೊ ಹಾಗಾಗಿ ಮಣ್ಣೆಲ್ಲ ಡ್ರೈ ಇರುತ್ತಲ್ವ. ಓಕೆ, ನಮಗೆ ಸೇಫ್ ಅನ್ನೋ ಫೀಲ್ ಆಗುತ್ತೆ. ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ನಮಗೆ ಕಾನ್ಫಿಡೆನ್ಸ್ ಇರೋಲ್ಲ ಹೋಗೋದಕ್ಕೆ. ಅಲ್ಲಿ ಹೋದರೆ ವ್ಯೂ ಪಾಯಿಂಟ್ ಆಲ್ಮೋಸ್ಟ್ ಈ ನಂದಿ ಹಿಲ್ಸ್ ಎಲ್ಲ ಹೇಗೆ, ಸೊ ಆ ಥರ ಸಖತ್ ಗಾಳಿ ತುಂಬ ಚೆನ್ನಾಗಿರುತ್ತೆ. ಬಟ್ ಏಜ್ಡ್ ಪೀಪಲ್ಸ್ಗೆಲ್ಲ ಕರ್ಕೊಂಡು ಹೋಗ್ಬೇಡಿ. ಆ್ಯಂಡ್ ಸಣ್ಣ ಈ ಥರ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗಬೇಡಿ. ನೀವೇನಾದ್ರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋ ಆರಾಮ್ಸೆ ಆ ಟೈಮಲ್ಲಿ ಹೋಗಿ ವಿಸಿಟ್ ಮಾಡ್ಕೊಬನ್ನಿ. ತುಂಬ ಏಜ್ ಇರೋರಿಗೆಲ್ಲ ಅಲ್ಲಿ ಹೋಗಿ ರೀಚ್ ಪಾಯಿಂಟ್ ಓಕೆ, ಬಟ್ ಟ್ರಕ್ಕಲ್ಲಿ ಹೋಗಬೇಕಲ್ಲ ಜೀಪಲ್ಲಿ. ಸೊ ತುಂಬ ಎತ್ತಾಗುತ್ತೆ, ತಲೆಗೆಲ್ಲ ಹೊಡಿಯುತ್ತೆ ಈ ಥರ. ಸೊ ಹಾಗಾಗಿ ನಾವು ಅದೆಲ್ಲ ಹೋಗ್ತಿಲ್ಲ. ಇನ್ನು ನಮ್ಮ ಹಸ್ಬೆಂಡ್ ಫಂಕ್ಷನಿಗೆ ಅಂತ ಹೇಳಿದ್ದಕ್ಕೆ ನಾವು ಫಂಕ್ಷನಿಗೆ ನನಗೆ ನಮ್ಮ ಪಾಪುಗೆ ಡ್ರೆಸ್ ಆಗಿರ್ಬೋದು, ಅದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ಸ್ ಆಗಿರ್ಬೋದು ಎಲ್ಲನೂ ತೊಗೊಬಂದಿದ್ದೆ. ಸುಮ್ಮನೆ ಎಕ್ಸ್ಟ್ರಾ ಲಗೇಜ್ನ ಕ್ಯಾರಿ ಮಾಡ್ಕೊಬಂದಿದ್ದಾಯಿತು. ನೋಡಿದ್ರೆ ಸರ್ಪ್ರೈಸ್ ವಿಸಿಟ್ ಆಗಿಬಿಟ್ಟಿತ್ತು ಇದು ನಮ್ಮದು. ಸೊ ಇನ್ನು ಬ್ರೇಕ್ಫಾಸ್ಟಿಗೆ 1 ಪ್ಲೇಟ್ ಪೂರಿ ಹಾಗೆ ಇಡ್ಲಿ ಮತ್ತು ದೋಸೆ ಅಲ್ಲೇ ಕಾಂಪ್ಲಿಮೆಂಟ್ರಿ ಆಗಿದ್ದರಿಂದ ಅಲ್ಲೇ ತಿಂದ್ಬಿಟ್ಟು ನೆಕ್ಸ್ಟು ನಾವು ಹೊರಡೋದು ಪ್ಲ್ಯಾನ್ ಮಾಡಿದ್ವಿ. ದುಬಾರೆಗೆ ಹೊರಡೋಣ ಅಂತ ಹೇಳಿ ಫಸ್ಟು ದುಬಾರೆಗೆ ಹೊರಡ್ವಿ. ಇನ್ನು ರೆಡಿ ಆಯಿತು. ನಮ್ಮ ಪುಟಾಣಿ ನೋಡಿ, ಇಲ್ಲಿ ಕ್ಯಾಟ್ ಇದೆ ಅಂತ ಹೋಗ್ತಾ ಇದೆ ಹುಡುಕೊಂಡು. ಕ್ಯಾಟ್ಗೆ ಎಲ್ಲಿದೆ ಕ್ಯಾಟ್, ಎಲ್ಲಿದೆ? ಸೊ ಇನ್ನು ನಾವು ರೂಮ್ ಮಾಡಿದ್ದಿಂದ ದುಬಾರೆ ಜಸ್ಟ್ 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿತ್ತು. ಸೊ ಇವಾಗ ದುಬಾರೆಗೆ ಬಂದಿದ್ದೀವಿ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ನಿಮಗೆ ಫಸ್ಟಿಗೆ ಕಾಣೋ ಅಂಥದ್ದೇ ನೀರಿಲ್ಲಿ. ಸೊ ಅದನ್ನು ದಾಟ್ಕೊಂಡು ಹೋಗಬೇಕು ನೀವು, ಇನ್ ಕೇಸ್ ಎಲಿಫೆಂಟ್ಸ್ ಏನಾದ್ರು ನೋಡಬೇಕು ಅಂದರೆ. ಸೊ ಈ ಒಂದು ನದಿನ ದಾಟ್ಕೊಂಡು ಹೋಗಬೇಕು ಅಂತ ಅಂದರೆ ಬೋಟಿಂಗ್ ವ್ಯವಸ್ಥೆ ಇರುತ್ತೆ. ನಾರ್ಮಲ್ ಸ್ಪೀಡ್ ಬೋಟ್ ಇರುತ್ತೆ, ಆ್ಯಂಡ್ ಹಾಗೆ ಈ ರೋ ಬೋಟ್ ಕೂಡ ಇರುತ್ತೆ. ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಬಟ್ ಏನಂದರೆ ಈ ಟೈಮಲ್ಲಿ ನೀರು ತುಂಬ ಕಮ್ಮಿ ಇದೆ. ನಾವು ಲಾಸ್ಟ್ ಟೈಮ್ 4 ಇಯರ್ಸ್ ಬ್ಯಾಕ್ ದುಬಾರೆಗೆ ಬಂದಾಗ ನಾರ್ಮಲ್ ಸ್ಪೀಡ್ ಬೋಟ್ ಎಲ್ಲ ಇತ್ತು ಇಲ್ಲಿ. ಇವಾಗೆಲ್ಲನೂ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ನೀರಿಲ್ಲ. ನೋಡ್ಬೋದು, ಅಲ್ಲಿ ನಾವು ನಿಂತ್ಕೊಂಡ್ರೆ ನಮ್ಮ ಕಾಲಿಗೆ ಸ್ವಲ್ಪ ಅಷ್ಟೇ ಟಚ್ ಆಗ್ತಾಯಿತ್ತು, ಅಷ್ಟು ಕಮ್ಮಿ ಇತ್ತು. ನೀರು ಹರಿತಾ ಇತ್ತು, ಬಟ್ ಜಾಸ್ತಿ ಇರಲಿಲ್ಲ, ಫೋರ್ಸ್ ಇರಲಿಲ್ಲ. ಸೊ ಹಾಗಾಗಿ ಬೋಟಿಂಗ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ರು. ಸೊ ಇದನ್ನು ದಾಟ್ಕೊಂಡು ಹೋದರೆ ಅಷ್ಟೇ ನಿಮಗೆ ಎಲಿಫೆಂಟ್ಸ್ ನೋಡೋಕ್ಕಾಗೋದು. ಬಟ್ ಅಲ್ಲಿ ದಾಟ್ಕೊಂಡು ಹೋಗಬೇಕು ಅಂದರೆ ಬೋಟ್ ಇಲ್ಲದೇ ಇರೋ ಕಾರಣ ಎಲ್ಲರೂ ಹಾಗೆ ನಡ್ಕೊಂಡು ಹೋಗಬೇಕಿತ್ತು. ಸೊ ಅಲ್ಲಿ ತುಂಬ ಜನ ಅದಕ್ಕೆ ಅಂತ ಕ್ಯೂವಲ್ಲಿ ನಿಂತ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ರು. ನೀವು ಇನ್ ಕೇಸ್ ಬೈ ವಾಕ್ ಅಲ್ಲೇ ನೀರಲ್ಲೇ ಹಾಗೆ ನಡ್ಕೊಂಡು ಹೋಗ್ತೀರಾ ಅಂದರು 40 ಮಿನಿಟ್ಸ್ ಬೇಕಾಗ್ತಾಯಿತ್ತು. ಸೊ ಹಾಗಾಗಿ ನಮಗೆ ಅಲ್ಲಿ ಆಗೋಲ್ಲ ಅಂತ ಹೇಳಿಬಿಟ್ಟು ನಮ್ಮ ಪಾಪುಗೆ ಫಸ್ಟೇ ಇಲ್ಲಿ ಆಟ ಆಡ್ಸೋಣ ಅಂತ ಹೇಳಿ
ಆಟ ಆಡಿಸ್ತಾ ಇದ್ವಿ. ನೀರೆಲ್ಲ ಚೆನ್ನಾಗಿದ್ದರೆ ತುಂಬ ತಣ್ಣಗಿತ್ತು, ಅಂದರೂ ನಮ್ಮ ಪುಟಾಣಿ ಆಟ ಆಡ್ತಾಯಿದ್ಲು. ಅವಳಿಗೆ ಇಷ್ಟ ಆಗುತ್ತೆ ಈ ಥರ ನೀರಲ್ಲಿ ಬಿಟ್ಟರೆ. ಬಟ್ ಒಂದೇ ಸರಿ ತಣ್ಣ ನೀರಲ್ಲಿ ಬಿಟ್ಟಿದ್ದರಿಂದ ಅವಳಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗಬೇಕಲ್ಲ, ಸೊ ಅದಕ್ಕೆ ಸ್ವಲ್ಪ ಇರಿಟೇಟ್ ಆಗ್ತಾಯಿದ್ಲು. ಅದಾದಮೇಲೆ ಅವಳು ಚೆನ್ನಾಗಿ ಆಟ ಆಡಿದ್ಲು. ನಮ್ಮ ಹಸ್ಬೆಂಡು ಸಖತ್ ಆಟ ಆಡಿಸಿದ್ರು. ಆಮೇಲೆ ನಾನು ಕೂಡ ಆಟ ಆಡಿಸ್ತಾ ಇದ್ದೆ. ಸೊ ಇಲ್ಲಿ ನೀರಲ್ಲಿ ಫಸ್ಟ್ ಆಟ ಆಡಿಸೋಣ ಅನ್ನೋದೇ ನಮ್ಮ ಪ್ಲ್ಯಾನ್ ಆಗಿತ್ತು, ನಮ್ಮ ಪಾಪುಗೆ ಆಟ ಆಡ್ಸೋಕ್ಕಂತಲೇ. ಅದಕ್ಕೋಸ್ಕರನೇ ನಾನು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೆ ಅವಳಿಗೆ ನೀರಲ್ಲಿ ಆಟ ಆಡ್ಸೋಕ್ಕೆ ಏನೇನು ಬೇಕು ಅಂತ ಎಲ್ಲ. ಸೊ ಮಕ್ಕಳ ಜೊತೆಗೆ ಹೊರಗಡೆ ಹೋದಾಗ ಈ ಥರ ಒಂದು ಟೈಮ್ದು ಸ್ಪೆಂಡ್ ಮಾಡೋದೇ ಒಂಥರ ಖುಷಿ. ಅದರಲ್ಲದೆ ನಾನು ಅವಳು ಮನೇಲಿ ಫುಲ್ ಡೇ ನಾವು ಹೀಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಹೊರಗಡೆನೂ ಇದೇ ಥರ ಅದು, ಬಟ್ ನೇಚರಲ್ಲಿ ಇನ್ನೊಂದು ಸ್ವಲ್ಪ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಸಖತ್ತಾಗಿರುತ್ತೆ. ಅದರಲ್ಲಿ ದೊಡ್ಡವರಿಗೆಲ್ಲ ಆಟ ಆಡಿ, ಅಂದರೆ ಲೇಡೀಸಿಗೆಲ್ಲ ಆಟ ಆಡಿ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಅಷ್ಟು ಕನ್ವೀನಿಯೆಂಟ್ ಇಲ್ಲ. ಸ್ವಲ್ಪ ಆ ಕಡೆ ಎಲ್ಲ ಅಫ್ಕೋರ್ಸ್ ವಾಶ್ರೂಮ್ಸ್ ಎಲ್ಲ ಇದೆ, ಬಟ್ ಅಷ್ಟು ಹೈಜೀನ್ ಮೇಂಟೈನ್ ಆಗಿಲ್ಲ. ಸೊ ಹಾಗಾಗಿ ತುಂಬ ಜನ ನೀರಲ್ಲೇ ಏನು ಆಟ ಆಡ್ತಾ ಇರಲಿಲ್ಲ. ಸಣ್ಣ ಮಕ್ಕಳು ಮತ್ತು ಜೆಂಟ್ಸ್ ಇಂಥವ್ರು ಆಟ ಆಡ್ತಾಯಿದ್ರು. ಆ್ಯಂಡ್ ಹಾಗೆ ನಿಮ್ಮ ಕೇಸ್ ಏನಾದ್ರು ನೀವು ಅಲ್ಲಿ ಅಲ್ಲೇ ನಿಂತ್ಕೊಂಡ್ರೆ ಅಲ್ಲಿ ಸಣ್ಣ ಸಣ್ಣ ಪುಟ್ಟು ಫಿಶ್ ಇರುತ್ತೆ. ಫ್ರೀಯಾಗೆ ಅದು ಒಂಥರ ಸ್ಪಾ ಸಿಗ್ತಾಯಿತ್ತು ನಿಮಗೆ, ಫಿಶ್ ಸ್ಪಾ. ಹಾಗೆ ಇಲ್ಲಿಂದನೇ ನಿಮಗೆ ಅಲ್ಲಿ ಆನೆಗಳು ಕಾಣಿಸ್ತಾ ಇರ್ಬೋದು. ಒಂದೊಂದೇ ಕರ್ಕೊಂಡು ಬರ್ತಾಯಿದ್ರು ಸ್ನಾನ ಮಾಡಿಸೋದಕ್ಕೆ. ಇಲ್ಲಿ ಆನೆನ ನೀವು ನೋಡಬೇಕಂದ್ರೆ ನೋಡೋದಕ್ಕೆ ಒಂದು ಬೇರೆ ಟೈಮಿಂಗ್ಸ್ ಇದೆ. ಆ್ಯಂಡ್ ಬಾತಿಂಗ್ ಟೈಮ್ ಅಂದರೆ ಸ್ನಾನ ಮಾಡಿಸೋದನ್ನ ನೋಡೋದಕ್ಕೆ ಬೇರೆ ಟೈಮ್, ಅದಕ್ಕೆ ಬೇರೆ ಬೇರೆ ಆದಂಥ ಚಾರ್ಜ್ಗಳು ಮಾಡ್ತಾರೆ. ಬಟ್ ನಾವಿವತ್ತು ಹೋಗೋ ಪ್ಲ್ಯಾನ್ ಮಾಡಲಿಲ್ಲ. ಸೊ ಹಾಗಾಗಿ ಅಲ್ಲಿ ಟಿಕೆಟ್ ಕೌಂಟರೆಲ್ಲ ಕ್ಲೋಸ್ ಆಗಿತ್ತು ಕೂಡ ನಾವು ಹೋಗೋ ಅಷ್ಟೊತ್ತಿಗೆ. ಸೊ ಹಾಗಾಗಿ ನಾನು ಅದ್ರದ್ದು ಯಾವುದು ಟೈಮಿಂಗ್ಸ್, ಚಾರ್ಜ್, ಇದೆಲ್ಲ ಎಷ್ಟೆಷ್ಟು ಫೀ ಕಲೆಕ್ಟ್ ಮಾಡ್ತಾರೆ ಅದೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ನಾವಂತೂ ದೂರದಿಂದನೇ ಆನೆಗಳು ಬರೋದು, ಸ್ನಾನ ಮಾಡೋದು ಅದೆಲ್ಲ ನೋಡ್ಕೊತ ಖುಷಿ ಪಡ್ತಾ ಇದ್ವಿ. ಆ್ಯಂಡ್ ತುಂಬ ಜನ ಅಲ್ಲಿ ನಡ್ಕೊಂಡು ಹೋಗಿದ್ರು. ಇನ್ ಕೇಸ್ ನೀವು ನಡ್ಕೊಂಡು ಹೋಗಬೇಕು ಅಂದರೂ ಡಿಸ್ಟೆನ್ಸ್ ಕಮ್ಮಿ ಅನಿಸುತ್ತೆ, ಬಟ್ ಅಲ್ಲಿ ಸ್ಲಿಪ್ಪರ್ ಹಾಕ್ಕೊಂಡು ನಡ್ಕೊಂಡು ಹೋಗೋಕ್ಕಾಗಲ್ಲ. ಸ್ಲಿಪ್ಪರ್ನ ತೆಗೆದು ಕೈಯಲ್ಲಿ ಇಟ್ಕೊಂಡು ನಡ್ಕೊಂಡು ಹೋಗಬೇಕು. ಆ್ಯಂಡ್ ಕೆಲವೊಂದು ಕಡೆ ಸ್ಲಿಪ್ಪರಿ ಎಲ್ಲ ಇದೆ ಅಂತೆ. ಸೊ ಹಾಗಾಗಿ ಆ್ಯಂಡ್ ನೀವು ಎಷ್ಟೇ ಫಾಸ್ಟಾಗಿ ಹೋಗ್ತೀವಿ ಅಂದರೂ 40 ಮಿನಿಟ್ಸ್ ಬೇಕಂತೆ. ಸೊ ಹಾಗಾಗಿ ಹೋಗೋದಕ್ಕೆ 40, ಬರೋದಕ್ಕೆ 40 ಮಿನಿಟ್ಸ್. ಹಾಗೆ ನಮ್ಮ ಪಾಪು ಕೂಡ ಎತ್ಕೋಬೇಕಲ್ವ. ಸೊ ಹಾಗಾಗಿ ಬೇಡ, ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ನಾವು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಹೇಗಿದ್ರು ಹಿಂದಿನ ದಿವಸ ಮತ್ತಿಗೋಡ್ ಕ್ಯಾಂಪಿಗೆ ಹೋಗಿದ್ವಲ್ಲ, ಸೊ ಅಲ್ಲೇ ಆನೆಗಳನ್ನೆಲ್ಲ ತೋರಿಸಿದ್ದಕ್ಕೆ ಸಾಕು ಇವತ್ತೇನು ಬೇಡ ಅಂತ ಹೇಳಿ ನಮ್ಮ ಪಾಪುಗೆ ಮತ್ತೆ ಈಗೇನು ಡ್ರೆಸ್ ಹಾಕಿ ರೆಡಿ ಮಾಡಿದ್ವಿ. ಅಲ್ಲೇ ಒಂದು ನಾಯಿನ ಪಪ್ಪಿನ ಕರ್ಕೊಂಡು ಬಂದಿರೋ, ಅದನ್ನು ಮುದ್ದಾಡ್ತಾ ಇದ್ಲು. ಬಿಟ್ಬಿಟ್ಟಿರೋ ಆ ಪಪ್ಪಿ ನಮ್ಮ ಪಾಪು ಫೇಸ್ನ ಲಿಕ್ ಮಾಡಿಬಿಡೋದು, ಅಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ಲು. ಅದಾದಮೇಲೆ ಇಲ್ಲಿ ಸ್ವಲ್ಪ ಅದು ರೋಬೋಟ್, ಕೆಲವು ಜನ ಸ್ವಲ್ಪ ಅದನ್ನು ತೊಗೊಂಡು ಹೋಗ್ತಾಯಿದ್ರು. ಅಂದರೆ ಆನೆಗಳು ಬಾತಿಂಗ್ ಟೈಮಲ್ಲಿ ಇಲ್ಲಿ ಸ್ವಲ್ಪ ಅಂದರೆ ಜಸ್ಟ್ ಒಂದು 2 ಅಥವಾ 3 ಬೋಟ್ಸ್ ಅಷ್ಟರಲ್ಲೇ ಹೋಗ್ತಾಯಿದ್ರು ಜನ. ಅದು ಬಿಟ್ಟರೆ ಬೇರೆ ಥರ ಯಾವುದೇ ಬೋಟಿಂಗಲ್ಲಿ ಇರಲಿಲ್ಲ, ಎಲ್ಲನೂ ಸ್ಟಾಪ್ ಮಾಡಿಬಿಟ್ಟಿದ್ರು. ನೀವು ಇನ್ ಕೇಸ್ ಏನಾದ್ರು ಹೋಗ್ತೀರಾ ಅಂದರೆ ಜಾಸ್ತಿ ನೀರಿರೋ ಟೈಮಲ್ಲಿ ಹೋಗಿ, ಆವಾಗ ನೀವು ಬೋಟನ್ನು ಎಂಜಾಯ್ ಮಾಡ್ಬೋದು. ಅಲ್ಲಿ ಬೋಟಿಂಗಲ್ಲಿ ಹೋಗೋದೇ ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ. ಅವರು ನಾರ್ಮಲ್ ಬೋಟಲ್ಲೇ ಶೇಕ್ ಎಲ್ಲ ಮಾಡ್ತಾರೆ. ಸೊ ಅದೊಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಅದಾದಮೇಲೆ ಎಲಿಫೆಂಟ್ಸ್ 20-30ವರೆಗೂ ಎಲಿಫೆಂಟ್ಸ್ ಇದೆ. ಸೊ ಅದನ್ನೆಲ್ಲನೂ ಕೂಡ ನೋಡ್ಬೋದು ನೀವು. ನಾವು ಅಲ್ಲಿ ದೂರ ನಿಂತ್ಕೊಂಡು ಎಲಿಫೆಂಟ್ಸ್ನೆಲ್ಲ ನೋಡಿಬಿಟ್ಟು ಹಾಗೆ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು, ಹಾಗಾಗಿ ಒಂದಿಷ್ಟು ಫ್ರೂಟ್ಸ್ನ ತೊಗೊಂಡು ತಿಂದ್ವಿ. ಹಾಗೆ ಇಲ್ಲಿ ನೋಡಿ ಹಾರ್ಸ್ಗಳಿಗೆಲ್ಲ ಅದ ಮೇಲೆ ಇದು ಹಾಕ್ಬಿಟ್ಟಿದ್ದಾರಲ್ಲ, ಸೊ ಅದನ್ನು ಪುಟಾಣಿ ಕ್ಯಾಪ್ ಅಂತಿದ್ದು. ಆ್ಯಂಡ್ ಹಾಗೆ ಇಲ್ಲಿ ಕೂರ್ಗ್, ಮಡಿಕೇರಿ ಇಂದ ಕಡೆನೂ ಅಷ್ಟೇ ಈ ಚಾಕ್ಲೇಟ್ಸ್ಗಳು ಫೇಮಸ್ ಇರುತ್ತೆ, ಹೋಮ್ ಮೇಡ್ ಚಾಕ್ಲೇಟ್ಸ್. ಸೊ ಹಾಗಾಗಿ ನಾವು ಯಾವ್ದಾದ್ರು ಚಾಕ್ಲೇಟ್ ತೊಗೊಳ್ಳೋಣ ಅಂತ ಹೋಗಿ ವಿಸಿಟ್ ಕೊಟ್ಟು ಚಾಕ್ಲೇಟ್ನ ಬೈ ಕೂಡ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ನಾವು ಬೇರೆ ಪ್ಲೇಸಸ್ ಯಾವುದು ಕೂಡ ಪ್ಲ್ಯಾನ್ ಮಾಡಿರಲಿಲ್ಲ. ರಿಟರ್ನ್ ಬ್ಯಾಂಗ್ಳೂರು ಹೋಗಿಬಿಡೋಣ ಅಂತ ಹೇಳಿ ನಾವು ರಿಟರ್ನ್ ಬ್ಯಾಂಗ್ಳೂರು ಕಡೆಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇನ್ನು ನಾವು ಅಷ್ಟೇ ಫ್ಯಾಮಿಲಿ ಹೋದಾಗ ನಮ್ಮ ಪುಟಾಣಿಗೆ ಸಖತ್ ಫ್ರೀಡಮ್ ಇರುತ್ತೆ. ಅವಳು ಯಾವ ಸೀಟಲ್ಲಿ ಬೇಕಾದ್ರೂ ಕುತ್ಕೋಬೋದು, ಹೇಗೆ ಬೇಕಾದ್ರೂ ವಿಂಡೋ ಸೈಡ್ ನಿಂತ್ಕೊಂಡು ನೋಡ್ಬೋದು. ಸೊ ಹಾಗಾಗಿ ಎಂಜಾಯ್ ಮಾಡ್ತಾ ಇದ್ಲು. ಹಾಗೆ ಮೈಸೂರು ರೋಡ್ ಇನ್ನೇನು ಎಕ್ಸ್ಪ್ರೆಸ್ ಹೈವೇ ಬರೋಕ್ಕೂ ಮುಂಚೆ ಊಟ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನಾನ್ ಕಿಂಗ್ ಅಂತ ಒಂದು ಹೋಟೆಲ್ಗೆ ಬಂದ್ವಿ. ಗೂಗಲಲ್ಲೇ ಸರ್ಚ್ ಮಾಡಿ ಬಂದ್ವಿ, ಬಟ್ ತುಂಬ ಚೆನ್ನಾಗಿತ್ತು ಫುಡ್ಡು. ಇದು ಚೈನೀಸ್ ರೆಸ್ಟೋರೆಂಟ್, ಅದೇ ಬೇಕು ಅಂತ ಬಂದಿದ್ವಿ. ಆ್ಯಂಡ್ ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಕ್ರಿಸ್ಮಸ್ ಟೈಮ್ ಆಗಿದ್ದರಿಂದ, ಕ್ರಿಸ್ಮಸ್ ಇನ್ನೇನು ಮುಗಿದಿದ್ದರಿಂದ ಸೊ ಅಲ್ಲಿ ಡೆಕೋರೇಷನ್ ಎಲ್ಲದೂ ತುಂಬ ಚೆನ್ನಾಗಿತ್ತು. ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಟೋಟಲಿ ಗುಡ್ ಅಂತ ಹೇಳ್ಬೋದು. ಆ್ಯಂಡ್ ನಾವಿಲ್ಲಿ ಆರ್ಡರ್ ಮಾಡಿದ್ದು ಡ್ರ್ಯಾಗನ್ ಚಿಕನ್ ಆ್ಯಂಡ್ ಹನಿ ಚಿಲ್ಲಿ ಚಿಕನ್ ಮತ್ತು ಪ್ರಾನ್ಸ್ ಫಿಶ್ ಫ್ರೈ ಕೂಡ ಟ್ರೈ ಮಾಡಿದ್ವಿ. ಎಲ್ಲ ಫುಡ್ಡು ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಪುಟಾಣಿ ಇನ್ನೂ ಏನೇನು ಬೇಕು ಅಂತ ಕುತ್ಕೊಂಡು ಆರ್ಡ್ರ್ ಮಾಡ್ತಾ ಇದ್ದಾಳೆ. ಅವಳು ಯಾಕೋ ಈ ಟ್ರಿಪ್ಪಲ್ಲಿ ಜಾಸ್ತಿ ಏನು ಫುಡ್ಡನ್ನೇ ಔಟ್ಸೈಡ್ ತಿನ್ನಲೇ ಇಲ್ಲ, ಬರೀ ಐಸ್ ಕ್ರೀಮ್ ತಿಂದ್ಕೊಂಡು
ಸುಮ್ಮನಾಗ್ತಾಯಿದ್ಲು. ಬಟ್ ಮನೆಗೆ ಬಂದರೆ ಊಟ ಚೆನ್ನಾಗಿ ಮಾಡ್ತಾಳೆ, ಹೊರಗಡೆ ಯಾಕೋ ಅಷ್ಟು ಚೆನ್ನಾಗಿ ಊಟ ಮಾಡಲಿಲ್ಲ. ಇನ್ನು ಅವಳು ಪುಟಾಣಿ ಡಿಪ್ಪಿ ನೋಡಿ, ಅವಳ ಜೊತೆ ಯಾವಾಗಲೂ ಎಲ್ಲ ಕಡೆ ಇರುತ್ತೆ. ಅವಳು ಹೋಟೆಲಿಗೆ ಹೋದರೂ ಬಿಡಲ್ಲ, ಅವಳು ಅದನ್ನು ಕರ್ಕೊಂಡು ಬರ್ತಾಳೆ ಅಲ್ಲಿಗೂ ಕೂಡ. ನಾನು ಹೊರಗಡೆ ಬಂದಾಗ ಈ ಥರ ಒಳ್ಳೊಳ್ಳೆ ಹೋಟೆಲ್ ಯಾವುದಿದೆ ಅಂತ ನೋಡಿಬಿಟ್ಟು ಅಲ್ಲಿದು ಫುಡ್ಡನ್ನ ಟೇಸ್ಟ್ ಮಾಡೋದಂದರೆ ನಮ್ಮ ಹಸ್ಬೆಂಡಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಹೊರಗಡೆ ಹೋದಾಗ ಗೂಗಲಲ್ಲಿ ರಿವ್ಯೂ ನೋಡಿಕೊಂಡು ಅಂಥ ಹೋಟೆಲ್ಗೆ, ನಿಯರ್ ಬೈ ಹೋಟೆಲ್ಗೆ ಹೋಗಿಬಿಟ್ಟು ಫುಡ್ನ ಟೇಸ್ಟ್ ಮಾಡ್ತೀವಿ. ಇನ್ನು ಮನೆಗೆ ಬಂದರೆ ಆ್ಯಸ್ ಯೂಶ್ವಲ್ ಇಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಎಸ್ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಡೇ 2 ಇನ್ ಮಡಿಕೇರಿ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಆ್ಯಂಡ್ ಈ ವಿಡಿಯೋಸ್ನ ಯಾರು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.